ನಮಸ್ಕಾರ. ಹತ್ತಿ ಬೆಳೆಯಲ್ಲಿ ಎಲೆಗಳೆಲ್ಲ ಯಾಕೋ ಹಾಳಾಗ್ತಿದೆ, ಆದ್ರೆ ಕಾರಣ ಏನೋ ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ನಿಸ್ತಿದ್ಯಾ? ಇದೊಂದು ಥರ ಪತ್ತೇದಾರಿ ಕಥೆ ಇದ್ದಾಗೆ. ಬನ್ನಿ, ಈ ಸಣ್ಣ ಅಪರಾಧಿ ಯಾರು, ಅದನ್ನ ಹಿಡಿಯೋದು ಹೇಗೆ ಅಂತ ಈ ವಿವರಣೆಯಲ್ಲಿ ನೋಡೋಣ. ನೋಡಿ, ಹತ್ತಿ ಗಿಡದ ಎಲೆಗಳು ಈ ರೀತಿ ಹಾಳಾಗೋದನ್ನ ನೋಡಿದ್ರೆ ಮೊದಲು ತಲೆಗೆ ಬರೋ ಪ್ರಶ್ನೆನೇ ಇದು. ಅಯ್ಯೋ, ಇದೇನಪ್ಪ ಹೀಗಾಗ್ತಿದೆ ಅಂತ, ಅಲ್ವಾ? ನಮ್ಮ ತನಿಖೆ ಶುರುವಾಗೋವೇ ಇಲ್ಲಿಂದ. ಆ ಪ್ರಶ್ನೆಗೆ ಉತ್ತರ ಎಲ್ಲಿದೆ ನೋಡಿ. ನಮ್ಮ ಕೇಸ್ನ ವಿಲನ್, ನಮ್ಮ ಅಪರಾಧಿ ಇಲ್ಲೇರಿಂದಾನೆ. ಇವನ ಹೆಸರು ಥ್ರಿಪ್ಸ್ ಟೊಬ್ಯಾಸಿ. ನೋಡಕ್ಕೆ ಸಣ್ಣ ಜೀವಿ, ಆದ್ರೆ ಇವನ್ ಮಾಡೋ ಕೆಲ್ಸ ಮಾತ್ರ ದೈತ್ಯ. ನಮ್ಮ ಕತೆಯ ಸೂಪರ್ ವಿಲನ್ ಈತನೇ. ಸರಿ, ಶತ್ರು ಯಾರು ಅಂತ ಗೊತ್ತಾಯ್ತು. ಆದ್ರೆ ಅವನು ದಾಳಿ ಮಾಡ್ತಿದ್ದಾನೆ ಅಂತ ಕಂಡುಹಿಡಿಯೋದು ಹೇಗೆ? ಯಾವುದೇ ಯುದ್ಧದಲ್ಲಿ ಗೆಲ್ಬೇಕು ಅಂದ್ರೆ ಮೊದಲು ಶತ್ರುವಿನ ಹೆಜ್ಜೆ ಗುರುತನ್ನು ಪತ್ತೆ ಹಚ್ಚಬೇಕು ಅಲ್ವಾ? ಒಂದ್ ಕೆಲ್ಸ ಮಾಡಿ, ಎಲೆಗಳನ್ನ ಸ್ವಲ್ಪ ಹತ್ತಿರದಿಂದ, ಅದರಲ್ಲೂ ಕೆಳಭಾಗದಲ್ಲಿ ನೋಡಿ. ಏನಾದ್ರೂ ಸಣ್ಣ ಗೀರುಗಳ್ ತರ ಕಾಣಿಸ್ತಾ? ಜೊತೆಗೆ ಬೆಳ್ಳಿ ಅಥವಾ ಕಂದು ಬಣ್ಣದ ಒಂದು ಸಾಸಿವೆ ಕಾಳಿನಷ್ಟು ಚಿಕ್ಕದಾದ ಚುಕ್ಕೆಗಳು. ಹೌದು, ಅವೇ ಈ ಥ್ರಿಪ್ಸ್ಗಳು ಬಿಟ್ಟು ಹೋದ ಸೈನಿಂಗ್. ಅವುಗಳ ಅಟ್ಯಾಕ್ ಶುರುವಾಗಿದೆ ಅನ್ನೋದಕ್ಕೆ ಇದೇ ಮೊದಲ ಸಾಕ್ಷಿ. ದಾಳಿ ಮುಂದುವರೆದ ಹಾಗೆ ಲಕ್ಷಣಗಳು ಇನ್ನೂ ಕ್ಲಿಯರ್ ಆಗಿ ಕಾಣೋಕ್ ಶುರುವಾಗುತ್ತೆ. ಎಲೆಗಳೆಲ್ಲ ಸುಕ್ಕುಗಟ್ಟಿದ ಹಾಗೆ ಆಗಿ ಮೇಲ್ಮುಖವಾಗಿ, ಅಂದ್ರೆ ಆಕಾಶ ನೋಡೋ ತರ ಸುರುಳಿಯಾಗುತ್ತೆ. ಈ ಮೇಲ್ಮುಖ ಸುರುಳಿ ಇದೆಯಲ್ಲ, ಇದು ಪಕ್ಕಾ ಥ್ರಿಪ್ಸ್ ಕೆಲ್ಸ ಅಂತ ಹೇಳೋಕೆ ಒಂದು ದೊಡ್ಡ ಸಿಗ್ನಲ್. ಜೊತೆಗೆ ಎಲೆಗಳ ಮೇಲೆ ಬಿಳಿ ಬಿಳಿ ಪ್ಯಾಚ್ಗಳು ಕೂಡ ಬರಬಹುದು. ಶತ್ರುವನ್ನು ಸೋಲಿಸ್ಬೇಕಂದ್ರೆ ಮೊದ್ಲು ಅವರ ಬಗ್ಗೆ ಪೂರ್ತಿ ತಿಳ್ಕೋಬೇಕು. ಅವರ ಸ್ಟ್ರೆಂಗ್ತ್ ಏನು, ವೀಕ್ನೆಸ್ ಏನು, ಎಲ್ಲವೂ ಅಲ್ವಾ? ಹಾಗಾದ್ರೆ ಬನ್ನಿ, ಈ ಥ್ರಿಪ್ಸ್ಗಳ ಲೈಫ್ ಸ್ಟೋರಿ ಏನು ಅಂತ ಒಮ್ಮೆ ನೋಡ್ಬಿಡೋಣ. ಇದು ತುಂಬಾನೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ನಾವು ಅನ್ಕೋತೀವಿ ದೊಡ್ಡ ಕೀಟಗಳು ಮಾತ್ರ ತೊಂದರೆ ಕೊಡೋದು ಅಂತ, ಆದ್ರೆ ಥ್ರಿಪ್ಸ್ ವಿಚಾರದಲ್ಲಿ ಹಾಗಲ್ಲ. ದೊಡ್ಡವಷ್ಟೇ ಅಲ್ಲ, ಅವುಗಳ ಮರಿಗಳು, ಅಂದ್ರೆ ನಿಂಫ್ ಅಂತ ಕರಿತೀವಲ್ಲ, ರೆಕ್ಕೆ ಬರದ ಚಿಕ್ಕ ಕೀಟಗಳು, ಅವು ಕೂಡ ಬೆಳೆ ಹಾಳ್ ಮಾಡ್ತವೆ. ಅಂದ್ರೆ ಹುಟ್ಟಿದಾಗಿಂದಲೇ ಇವುಗಳದ್ದು ತೊಂದರೆ ಕೊಡೋ ಕೆಲ್ಸ. ಮತ್ತೊಂದು ಶಾಕಿಂಗ್ ವಿಷಯ ಏನಂದ್ರೆ, ಇವುಗಳ ಲೈಫ್ ಸೈಕಲ್ ಇದೆಯಲ್ಲ, ಅದು ಫುಲ್ ಫಾಸ್ಟ್ ಫಾರ್ವರ್ಡ್ ಮೋಡ್ನಲ್ಲಿರುತ್ತೆ. ಎಲೆ ಒಳಗಡೆ ಇಟ್ಟ ಮೊಟ್ಟೆ ಕೇವಲ 5 ದಿನದಲ್ಲಿ ಒಡೆದು ಮರಿ ಹೊರಗ್ ಬರುತ್ತೆ. 5 ದಿನ. ಅದಕ್ಕೆ ನೋಡಿ, ನೋಡ್ತಿದ್ದಂತೆ ಇಡೀ ಹೊಲದಲ್ಲಿ ಇವುಗಳ ಸಂಖ್ಯೆ ರಾಕೆಟ್ ವೇಗದಲ್ಲಿ ಜಾಸ್ತಿ ಆಗೋದು. ಹಾಗಾದ್ರೆ ಈ ಮರಿಗೂ ದೊಡ್ಡದಕ್ಕೂ ವ್ಯತ್ಯಾಸ ಕಂಡಿಡಿಯೋದು ಹೇಗೆ? ತುಂಬಾ ಸಿಂಪಲ್. ಮರಿಗಳು ಅಂದ್ರೆ ನಿಂಫ್ಗಳು ಸಣ್ಣದಾಗಿ, ತೆಳ್ಳಗೆ, ಹಳದಿ ಬಣ್ಣದಲ್ಲಿರ್ತವೆ. ಇವನ್ನ ಥ್ರಿಪ್ಸ್ ಪ್ರಪಂಚದ ಟೀನೇಜರ್ಸ್ ಅಂತ ಅನ್ಕೋಬಹುದು. ದೊಡ್ಡ ಕೀಟಗಳು ಕೂಡ ಹೆಚ್ಚು ಕಡೆಗೆ ಹಾಗೆ ಇರ್ತವೆ, ಆದ್ರೆ ಅವುಗಳಿಗೆ ರೆಕ್ಕೆಗಳು ಇರ್ತವೆ. ರೆಕ್ಕೆ ಬಂತು ಅಂದ್ರೆ ಸಾಕು, ಒಂದ್ ಗಿಡದಿಂದ ಇನ್ನೊಂದಕ್ಕೆ ಹಾರ್ಕೊಂಡೋಗಿ ಪಾರ್ಟಿ ಶುರು ಮಾಡ್ಬಿಡ್ತವೆ. ಓಕೆ, ಈಗ ನಮಗೆ ಶತ್ರು ಯಾರು, ಅವರ ಹಿನ್ನೆಲೆ ಏನು, ಅವರ ಜೀವನ ಶೈಲಿ ಏನು ಅಂತ ಎಲ್ಲನೂ ಗೊತ್ತಾಗಿದೆ. ಈಗ ಸಮಯ ನಮ್ಮ ಬ್ಯಾಟಲ್ ಪ್ಲಾನ್ ರೆಡಿ ಮಾಡೋದು. ನೆನಪಿಡಿ, ಇದು ಸುಮ್ನೆ ಸಿಕ್ಕ ಔಷಧಿ ಹೊಡೆಯೋ ಪ್ಲಾನ್ ಅಲ್ಲ. ಇದೊಂದು ಸ್ಮಾರ್ಟ್, ಇಂಟಿಗ್ರೇಟೆಡ್ ಸ್ಟ್ರಾಟಜಿ. ನಮ್ಮ ಈ ಪ್ಲಾನ್ನಲ್ಲಿ ಒಂದು ಮ್ಯಾಜಿಕ್ ನಂಬರ್ ಇದೆ. ಅದನ್ನ ಯಾವತ್ತೂ ಮರಿಬಾರ್ದು. ಆ ನಂಬರ್ 50. ಹೌದು, 50. ಯಾಕೆ ಈ ನಂಬರ್ ಇಷ್ಟೊಂದು ಮುಖ್ಯ? ಹೇಳ್ತೀನಿ. ಆ 50 ಅನ್ನೋದು ಆರ್ಥಿಕ ಮಿತಿ ಮಟ್ಟ ಅಥವಾ ETL. ಸಿಂಪಲ್ ಆಗಿ ಹೇಳೋದಾದ್ರೆ, ಹೊಲದಲ್ಲಿ ಸುಮ್ನೆ 50 ಎಲೆಗಳನ್ನ ರ್ಯಾಂಡಮ್ ಆಗಿ ಪರೀಕ್ಷೆ ಮಾಡಿ, ಆ 50 ಎಲೆಗಳಲ್ಲಿ ಒಟ್ಟು 50 ಥ್ರಿಪ್ಸ್ಗಳು ಸಿಕ್ರೆ, ಅಂದ್ರೆ ಸರಾಸರಿ ಒಂದೊಂದು ಎಲೆಗೆ ಒಂದೊಂದು ಥ್ರಿಪ್ಸ್, ಆಗ ನಾವು ಆಕ್ಷನ್ ತಗೋಬೇಕು ಅಂತ ಅರ್ಥ. ಯಾಕೆಂದ್ರೆ ಈ ಲೆವೆಲ್ ದಾಟಿದ್ರೆ ಕೀಟಗಳು ಮಾಡುವ ನಷ್ಟ ನಾವು ಔಷಧಿ ಹೊಡೆಯೋ ಖರ್ಚಿಗಿಂತ ಜಾಸ್ತಿ ಆಗ್ಬಿಡುತ್ತೆ. ನೋಡಿ, ಯಾವುದೇ ಕೀಟ ನಿರ್ವಹಣೆಗೆ 3 ಗೋಲ್ಡನ್ ರೂಲ್ಸ್ ಇವೆ. ಮೊದಲನೇದು ಬರ್ದ ಹಾಗೆ ತಡೆಯೋದು, ಎರಡನೇದು ಬರ್ತಿದ್ಯಾ ಅಂತ ಕಣ್ಣಿಡೋದು, ಮೂರನೇದು ಕೈ ಮೀರಿ ಹೋದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದು. ಮುಖ್ಯವಾಗಿ ಗಮನಿಸಬೇಕಾದುವೇನೆಂದ್ರೆ, ಟ್ರೀಟ್ಮೆಂಟ್ ಅನ್ನೋದು ಕೊನೆಯ ಅಸ್ತ್ರ, ಮೊದಲನೇ ಆಯ್ಕೆ ಖಂಡಿತ ಅಲ್ಲ. ಹೇಳಿದ್ನಲ್ಲ, ಮೊದಲನೇ ಸ್ಟೆಪ್ ತಡೆಗಟ್ಟೋದು ಅಂತ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ. ಇಲ್ಲಿ ಸಣ್ಣ ಸಣ್ಣ ವಿಷಯಗಳು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತವೆ. ಉದಾಹರಣೆಗೆ, ಲೇಟಾಗಿ ಬಿತ್ತನೆ ಮಾಡಬೇಡಿ, ಸಾರಜನಕ ಗೊಬ್ಬರವನ್ನು ಅಳತೆ ಮೀರಿ ಹಾಕಬೇಡಿ. ಇನ್ನೊಂದು ಸೂಪರ್ ಟಿಪ್ ಅಂದ್ರೆ, ಬೀಜೋಪಚಾರ ಮಾಡುವಾಗ ಬ್ಯೂವೇರಿಯಾ ಬಾಸಿಯಾನಾ ಅನ್ನೋ ಒಂದು ಮಿತ್ರ ಶಿಲೀಂಧ್ರ ಇದೆಯಲ್ಲ, ಅದನ್ನ ಬಳಸಿ. ಇದು ಹೇಗಂದ್ರೆ, ನಮ್ಮ ಬೆಳೆಗೆ ಹುಟ್ಟಿನಿಂದಲೇ ಒಬ್ಬ ಬಾಡಿಗಾರ್ಡ್ ನೇಮಿಸಿದ ಹಾಗೆ. ಈಗ ಕೇಳಿ, ಇದು ಒಂದು ₹1,00,000 ಟಿಪ್. ಈ ಥ್ರಿಪ್ಸ್ಗಳಿಗೆ ಈರುಳ್ಳಿ ಅಂದ್ರೆ ಪಂಚಪ್ರಾಣ. ಒಂದು ವೇಳೆ ಹತ್ತಿ ಹೊಲದ ಪಕ್ಕದಲ್ಲೇ ಈರುಳ್ಳಿ ಹೊಲ ಇದ್ರೆ, ಅದು ಥ್ರಿಪ್ಸ್ಗಳಿಗೆ ಒಂದ್ ರೀತಿ ಟ್ರೈನಿಂಗ್ ಕ್ಯಾಂಪ್ ಇದ್ದ ಹಾಗೆ. ಅಲ್ಲಿ ಅವು ಆರಾಮಾಗಿ ತಮ್ಮ ಸೈನ್ಯವನ್ನ ಬೆಳೆಸ್ಕೊಂಡು ರೆಡಿಯಾದ ಮೇಲೆ ಹತ್ತಿ ಹೊಲದ ಮೇಲೆ ದಾಳಿ ಮಾಡುತ್ತದೆ. ಸೊ ಈ 2 ಬೆಳೆಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇಡೋದು ಬಹಳನೇ ಬುದ್ಧಿವಂತಿಕೆ.
ಸರಿ, ನಾವು ತಡೆಯೋಕೆ ಎಲ್ಲಾ ಪ್ರಯತ್ನ ಪಟ್ವಿ. ಆದ್ರೂ ನಮ್ಮ ಲೆಕ್ಕಾಚಾರದಲ್ಲಿ ಆ ಮ್ಯಾಜಿಕ್ ನಂಬರ್ 50 ಇದೆಯಲ್ಲ, ಅದು ಕ್ರಾಸ್ ಆಗಿ ಹೋಯ್ತು. ಇಂತಹ ಸಮಯದಲ್ಲಿ ನಮ್ಮ ಬತ್ತಳಿಕೆಯಿಂದ ದೊಡ್ಡ ಅಸ್ತ್ರಗಳನ್ನ ತೆಗಿಲೇಬೇಕು. ಆದ್ರೆ ನೆನ್ಪಿರ್ಲಿ, ಯಾವ ಶತ್ರುಗೆ ಯಾವ ಅಸ್ತ್ರ ಅಂತ ನೋಡಿ ಬಳಸ್ಬೇಕು. ಇಲ್ಲಿ ಕೆಲವು ಶಿಫಾರಸು ಮಾಡಿದ ಕೀಟನಾಶಕಗಳ ಲಿಸ್ಟ್ ಇದೆ. ಪ್ರತಿಯೊಂದರ ಜೊತೆ 1 ಎಕರೆಗೆ ಎಷ್ಟು ಬಳಸ್ಬೇಕು ಅನ್ನೋ ಪ್ರಮಾಣನೂ ಇದೆ. ದಯವಿಟ್ಟು ಗಮನಿಸಿ, ಸರಿಯಾದ ಔಷಧಿಯನ್ನ ಸರಿಯಾದ ಪ್ರಮಾಣದಲ್ಲಿ ಬಳಸೋದು ತುಂಬಾನೇ ಮುಖ್ಯ. ಸುಮ್ನೆ ಮನಸ್ಸಿಗೆ ಬಂದ ಹಾಗೆ ಸಿಂಪಡಿಸೋದಲ್ಲ. ಇದೊಂದು ಸರ್ಜಿಕಲ್ ಸ್ಟ್ರೈಕ್ ಮಾದ್ರಿ, ನಿಖರವಾಗಿರ್ಬೇಕು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಸಣ್ಣ ಆದ್ರೆ ಅಪಾಯಕಾರಿ ಶತ್ರುಗಳ ವಿರುದ್ಧ ನಮ್ಮ ಅತಿದೊಡ್ಡ, ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಯಾವುದು? ಯೋಚನೆ ಮಾಡಿ. ಉತ್ತರ ಯಾವುದೇ ಕೀಟನಾಶಕದ ಬಾಟಲಿಯಲ್ಲಿ ಇಲ್ಲ. ಆ ಉತ್ತರ ಇರೋದು ನಮ್ಮ ಯೋಜನೆಯಲ್ಲಿ. ರೋಗ ಬರದ ಹಾಗೆ ತಡೆಯೋದು ಮತ್ತು ಎಚ್ಚರಿಕೆಯಿಂದ ಕಣ್ಣಿಡೋದು. ನಮ್ಮ ಬೆಳೆಯನ್ನ ಕಾಪಾಡ್ಕೊಳ್ಳೋಕೆ ಇದಕ್ಕಿಂತ ದೊಡ್ಡ ಬ್ರಹ್ಮಾಸ್ತ್ರ ಬೇರೊಂದಿಲ್ಲ.